ಎಜುಕೇಶನ್ ಅನ್ನುವಂತಹ ಸಿದ್ಧಾಂತದ ಮುಂದುವರಿದ ಭಾಗ. ನಾವು ಬೇರೆ ಬೇರೆ ಆಯಾಮಗಳನ್ನ ಇದರೊಂದಿಗೆ ತುಲನೆ ಮಾಡ್ತಾ ನೋಡ್ಕೊತ ಬರತ್ತೀವಿ. ಇವತ್ತಿನ ವಿಷಯ ವೇದಗಳು ಮತ್ತು ಆಗಮಗಳು. ಇಲ್ಲಿ ಬಹಳ ಹಿಂದಿನ ಕಾಲದೊಳಗ ಬೋಧನಾ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನ ಶ್ರೀಗಳು ಅವ್ರದ್ದು ಒಂದು ಪುಸ್ತಕ ಎಜುಕೇಶನ್ ಅಂಡ್ ಸೋಷಿಯಲಿಸಮ್ದಲ್ಲಿ ಬರ್ದಾರ. ಆಗಿನ ಕಾಲದಲ್ಲಿ ಶಿಕ್ಷಣ ಪದ್ಧತಿ ಹೆಂಗಿತ್ತು ಅಂದ್ರೆ, ಒಂದನೇದು ಗುರು ಶಿಷ್ಯರ ಒಂದು ಅನುಸಂಧಾನ, ಎರಡನೇದು ತಾಳೆ ಓಲೆ ಮೇಲೆ ಬರೆದಂಥ ಲೇಖನಗಳು, ಲಿಪಿಗಳು. ನಮ್ಮ ಎಲ್ಲ ಇತಿಹಾಸಗಳು ಹೆಂಗೆ ಬರೆಯಲ್ಪಟ್ಟಾವ ಅಂದ್ರೆ ರಾಮಾಯಣ, ಮಹಾಭಾರತ, ವೇದಗಳು ಇವೆಲ್ಲ ಈ ರೀತಿ ಲಿಪಿ ರೂಪದೊಳಗೆ ಬಂದು. ಮೂರನೇದು ಅರಣ್ಯದಲ್ಲಿ ಆಗಲಿ ಅಥವಾ ಪರ್ಣಕುಟೀರಗಳೆಲ್ಲ ಆಗಲಿ ಅಥವಾ ಮಂದಿರಗಳಲ್ಲಾಗಲಿ ಶಿಕ್ಷಣದ ವ್ಯವಸ್ಥೆ ಇತ್ತು. ಈ ಮೂರು ರೀತಿಲೇ ಅವಾಗಿನ ಶಿಕ್ಷಣದ ಪದ್ಧತಿ ಬಂತು. ಅದಕ್ಕೆ ಶ್ರೀಗಳಲ್ಲಿ ಏನು ಬರೆದ್ರಂದ್ರೆ, ಎಜುಕೇಶನ್ ಆ್ಯಂಡ್ ಸೋಷಿಯಲಿಸಮ್ದಲ್ಲಿ ಅವಾಗಿನ ಆ ವ್ಯವಸ್ಥೆಯನ್ನು ಇವತ್ತಿಗೆ ನಾವು ಪುನರ್ನಿರ್ಮಾಣ ಮಾಡಲಿಲ್ಲ ಅಂದರೂ ಆವಾಗಿನ ಧ್ಯೇಯ ಧೋರಣೆಗಳೇನಿದ್ದು ಆ ಉದ್ದೇಶಗಳನ್ನು ಆದರೂ ನಾವು ಪುನರ್ನಿರ್ಮಾಣ ಮಾಡಬೇಕಾಗಿದೆ ಅಂತೇಳಿ. ತಪೋವನ ಕುರಿತು ಕೆಲವು ವಿದ್ವಾಂಸರು ಏನು ಅಭಿಪ್ರಾಯ ಕೊಟ್ರಂದ್ರೆ, ಇದು ತಪೋವನ ಋಷಿ ಮತ್ತು ಶರಣರ ಸಂಸ್ಕೃತಿಯ ಒಂದು ಸಂಗಮ ಅಂತೇಳಿ. ಇಲ್ಲಿ ಎರಡೂ ಸಂಸ್ಕೃತಿಗಳಿವೆ. ಅಂದ್ರೆ ಇನ್ನೊಂದು ಅರ್ಥದೊಳಗ ವೇದಗಳು ಮತ್ತು ಆಗಮಗಳ ಒಂದು ಸಂಪ್ರದಾಯ, ಎರಡೂ ಸಂಸ್ಕೃತಿ ಇಲ್ಲಿದೆ. ಇನ್ನು ವೇದ ಇದರ ಅರ್ಥಕ್ಕೆ ಬರೋಕ್ಕಿಂತ ಮುಂಚೆ ವೇದಗಳನ್ನ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಈ ಗುರು ಶಿಷ್ಯರ ಪರಂಪರೆ ಒಳಗೆ ನಮ್ಮಲ್ಲಿ ಹೆಂಗ ಪಠ್ಯಕ್ರಮ ಇದೆ, ಸಿಲೆಬಸ್, ಅಲ್ಲಿ 6 ರೀತಿಯ ಅಧ್ಯಾಯಗಳನ್ನ ಪಠ್ಯಕ್ರಮಗಳು ಇದ್ದವು. ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ, ಆಗಮ ಮತ್ತು ಸಿದ್ಧಾಂತ. ಈ ರೀತಿ ಅವರು ಕಲಿಸ್ತಾ ಇದ್ರು. ಆ 6 ಪದ್ಧತಿ ಒಳಗೆ ಕಲಿತಾ ಇದ್ರು. ಶ್ರುತಿ ಅಂದ್ರೆ ಕೇಳುವುದು, ಸ್ಮೃತಿ ಅಂದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳುವುದು, ಇತಿಹಾಸ ಅಂದ್ರೆ ಇವೆರಡು ರಾಮಾಯಣ ಮತ್ತು ಮಹಾಭಾರತ, ವೇದಗಳಿಗೆ ಮತ್ತೊಂದು ಹೆಸರು ನಿಗಮಗಳು ಅಂತ ಹೇಳಿ, ಮತ್ತು ಆಗಮಗಳು ಸಿದ್ಧಾಂತ. ಈ ರೀತಿ ಕಲಿತಾ ಬರ್ತಾ ಇದ್ರು. ಕ್ರಮೇಣ ವೇದಗಳು ಅದರ ಅರ್ಥ ಏನು ಅಂದ್ರೆ, ವೇದ ಇದರ ಅರ್ಥ ವಿದ್ ಈ ಶಬ್ದದಿಂದ, ಮೂಲ ಧಾತುವಿನಿಂದ ಬಂದಂತಹದ್ದು. ಇದು ಜ್ಞಾನ ಅಂತ ಹೇಳಿ ತೋರಿಸ್ತೈತಿ. ವೇದ ಅಂದ್ರೆ ಜ್ಞಾನ. ಹಿಂದಕ್ಕೆ ನಾವು ನೋಡೇವಿ ಜಾತ ವೇದ ಮುನಿಗಳು ಅಂತೇಳಿ ನಾವು ಒಂದ್ ಕಡೆ ಎಲ್ಲೋ ಕೇಳಿದ್ವಿ, ಓದಿದ್ವಿ. ಅದರ ಅರ್ಥ ಬೇರೆದವ್ರು ಬೇರೆ ಹೇಳ್ತಾರ. ಇಲ್ಲಿ ಜಾತ ವೇದಸ್ ಅಂತ ಶ್ರೀಗಳು ಈ ಪುಸ್ತಕದಲ್ಲಿ ಬರೆದಾರ. ವೇದ ಅಂದ್ರೆ ಜ್ಞಾನ, ಜಾತ ಅಂದ್ರೆ ಹುಟ್ಟಿದವನು, ಜ್ಞಾನದಿಂದ ಜನಿಸಿದವನು ಅನ್ನುವಂತ ಒಂದು ಅರ್ಥವನ್ನು ಕೊಡುವಂತಹದ್ದು ಇದು ಜಾತ ವೇದಸ್ ಅಂತ ಹೇಳಿ. ಜಾತ ವೇದ ಮುನಿಗಳು ಅಂತೇಳಿ ಕೆಲವು ಕಡೆ ಬೇರೆ ಕಡೆ ಹೇಳ್ತಾರ. ಅಂದ್ರೆ ಇದು ವ್ಯಕ್ತಿ ಸೂಚಕ ಅಲ್ಲ, ಇದು ಜ್ಞಾನ ಸೂಚಕ ಅಂತೇಳಿ. ಮತ್ತೊಂದು ವಿದ್ ಅಂತ ಅಂದ್ರ ಜ್ಞಾನ. ಇಲ್ಲಿ 4 ಪ್ರಕಾರದ ನಿಗಮಗಳು ಅಥವಾ ವೇದಗಳನ್ನ ನಾವು ಕ್ಲಾಸಿಫೈ ಮಾಡ್ತೇವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ ಅಂತ ಹೇಳಿ. ಇದು ಅತ್ಯಂತ ಪ್ರಮುಖವಾದಂತ, ಬಹಳ ಪ್ರಾಚೀನವಾದಂತ ಅದಂದ್ರ ಋಗ್ವೇದ. ಇದನ್ನ ವಿಶ್ವಾಮಿತ್ರರು ಕೊಟ್ಟರು. ಈ ಋಗ್ವೇದ ಸುಮಾರು ಕ್ರಿಸ್ತ ಪೂರ್ವ 2ನೇ ಸಹಸ್ರಮಾನದಲ್ಲಿ ಬರೆಯಲ್ಪಟ್ಟಿದೆ ಸಂಸ್ಕೃತದಲ್ಲಿ. ಇದು ಮೊಟ್ಟ ಮೊದಲದಲ್ಲಿ ಋಕ್ ಅಂದ್ರೆ ಶ್ಲೋಕಗಳು ಅಥವಾ ಸ್ತೋತ್ರಗಳು ಅಂತ ಹೇಳಿ, ದೇವರನ್ನು ಕುರಿತು ಹೊಗಳುವ ಸ್ತೋತ್ರಗಳು ಅಂತ ಹೇಳಿ. ಇಲ್ಲಿ ದೇವತೆಗಳು ಯಾವ ರೀತಿ ಇದ್ರ ಅಂದ್ರೆ, ಅವರು ಆಗಮದ ದೇವತೆಗಳು ಬೇರೆ ಮತ್ತು ನಿಗಮಗಳ ಅಥವಾ ವೇದಗಳ ದೇವತೆಗಳು ಬೇರೆ. ವೇದಗಳು ಮೂಲತಃ ಸೃಷ್ಟಿಯ ಶಕ್ತಿಗಳ ಮೇಲೆ, ಅಗ್ನಿ, ವಾಯು ಇವುಗಳ ಮೇಲೆ ಕುರಿತು ಅವ್ರು ಹೆಚ್ಚು ಸಾಧನೆ ಮಾಡಿದ್ರು. ಅಲ್ಲಿ ಸ್ವರೂಪ ಇದ್ದಂತ ಯಾವುದೇ ದೇವತೆಗಳು ಇರಲಿಲ್ಲ. ಇಲ್ಲಿ ವಿಶ್ವಾಮಿತ್ರರು ಇದೇನು ಮೊದಲನೇ ಋಗ್ವೇದ ಕೊಟ್ಟರು. ಇದರ ಮಹತ್ವ ಏನಂದ್ರ, ಗಾಯತ್ರಿ ಮಂತ್ರ ಇದರಲ್ಲಿ ಬಂದಿದೆ. ಇಲ್ಲಿ 7 ಚಕ್ರಗಳು, 7 ಲೋಕಗಳನ್ನ ಏನು ಕೊಟ್ಟರು ಗಾಯತ್ರಿ ಮಂತ್ರದಲ್ಲಿ, ಅವರು ಗಾಯತ್ರಿಗೆ ಅದನ್ನ ಅರ್ಪಣೆ ಮಾಡ್ಕೊಂಡ್ರು. ಇಲ್ಲಿ 7 ಚಕ್ರಗಳನ್ನ ಅವ್ರು 7 ಲೋಕಗಳು ಅಂತ ಕರೆದ್ರು. ಭುರ್ವಸ ತತ್ ಸತ್ ವಿತುರ್ವರೇಣ್ಯಂ ಭರ್ಗೋ ದಿವಸ ದೇವೈ ಅಂದ್ರೆ 7 ಲೋಕಗಳನ್ನು ಕುರಿತು, 7 ಚಕ್ರಗಳನ್ನು ಕುರಿತು ಶಕ್ತಿ ಅಥವಾ ಪ್ರಾಣ ಈ 7 ಚಕ್ರಗಳ ಮುಖಾಂತರ ಹರಿದು ಅಂತಿಮ ಹಂತಕ್ಕೆ ಸೇರಲಿಕ್ಕೆ ಪ್ರಚೋದನೆಯನ್ನು ನೀಡಲಿಕ್ಕೆ ಗಾಯತ್ರಿ ಮಂತ್ರಿ ದೇವತೆಯನ್ನು ಅವರು ಬೇಡಿಕೊಂಡ್ರು. ಇದು ವಿಶ್ವಾಮಿತ್ರರು ಕೊಟ್ಟಂತ ಮೊಟ್ಟ ಮೊದಲ ವೇದ. ಎರಡನೇದು ಯಜುರ್ವೇದ. ಇಲ್ಲಿ ಯಜ್ ಅಂದ್ರೆ ಯಜ್ಞ. ಶ್ರೀಗಳು ಮತ್ತೊಂದು ಪುಸ್ತಕದಲ್ಲಿ ಇದನ್ನ ಕುರಿತು ಬರೆದಾರೆ, ಯಜ್ಞ ಅಥವಾ ಆಹುತಿ ಮಾಡೋದು ಅಂತ ಹೇಳಿ. ಇದರ ಪಿತಾಮಹರು ಯಾರಂದ್ರೆ ಯಾಜ್ಞವಲ್ಕರು. ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಯಜ್ಞ ಯಾಗಗಳನ್ನು ಕುರಿತು, ಕೆಲವು ಸಂಪ್ರದಾಯಗಳನ್ನು ಕುರಿತು, ಧಾರ್ಮಿಕ ಆಚರಣೆಗಳನ್ನು ಕುರಿತು ಈ ವೇದದಲ್ಲಿ ಹೇಳಲ್ಪಟ್ಟಿದೆ. ಮೂರನೇದು ಸಾಮವೇದ. ಇದಕ್ಕೆ ಮತ್ತೊಂದು ಹೆಸರು ಅಂದ್ರೆ ಗಾನ ವೇದ ಅಥವಾ ಸಂಗೀತ ವೇದ ಅಂತ ಹೇಳಿ. ಇವತ್ತಿನ ಭಾರತೀಯ ಕ್ಲಾಸಿಕಲ್ ಸಂಗೀತ ಏನಿದೆ, ಶಾಸ್ತ್ರೀಯ ಸಂಗೀತ, ಇದರ ಉತ್ಪತ್ತಿ ಆದದ್ದು ಈ ಸಾಮವೇದದಿಂದ. ಅದಕ್ಕೆ ಆಧಾರ ಕೊಟ್ಟಂತದ್ದು ಸಾಮವೇದ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದ್ ಕಡೆ ಹೇಳ್ತಾನ, ಈ 4 ವೇದಗಳಲ್ಲಿ ನಾನು ಸಾಮವೇದ ಅಂತ ಹೇಳ್ತಾನೆ ಕೃಷ್ಣ, ಸಾಮವೇದ. ಇಲ್ಲಿ ಸಂಗೀತ ಶಾಸ್ತ್ರವನ್ನು ಕೊಟ್ಟಂತದ್ದು. ಇದರಲ್ಲಿ
ಬೇರೆ ಬೇರೆ ಆಯಾಮಗಳು 1603 ಶ್ಲೋಕಗಳಿವೆ. 4ನೇದು ಅಥರ್ವ ವೇದ. ಇದನ್ನು ಕೊಟ್ಟಂತವ್ರು ಅಥರ್ವಣ ಮಹರ್ಷಿಗಳು. ಇದು ಕೊನೆಯದು ಮತ್ತು ತೀರಾ ಇತ್ತೀಚಿಗಿನದಂತೇಳಿ ಹೇಳ್ತಾರೆ. ಇದರಲ್ಲಿ 6000 ಶ್ಲೋಕಗಳಿವೆ. ಇದರಲ್ಲಿ ಮೂಲ ಏನು ಕೊಟ್ರ ಅಂದ್ರ ಯಂತ್ರ, ತಂತ್ರ ಮತ್ತು ಮಂತ್ರ ಇವುಗಳ ಒಂದು ಸಂಯೋಜನೆಯನ್ನ ಕೊಟ್ರು. ಇನ್ನ ಮತ್ತೊಂದು ಕಡೆ ಈ 4 ಯೋಗಗಳಿಗೆ 4 ಶಾಸ್ತ್ರಗಳನ್ನ ಕೊಡ್ತಾರ. ಒಂದನೇದು ಋಗ್ವೇದ, ಇದು ಸಂಬಂಧಪಟ್ಟಂತದ್ದು ಅಥವಾ ಇದು ಆರಂಭ ಮಾಡಿದ್ದು ಯಾವ್ದಂದ್ರ ಆಯುರ್ವೇದ. ಎರಡನೇದು ಯಜುರ್ವೇದ ಕೊಟ್ಟಂತದ್ದು ಧನುರ್ವೇದ ಅಂದ್ರೆ ಯುದ್ಧ ಶಾಸ್ತ್ರ, ಯುದ್ಧ ಕಲೆಯನ್ನು ಕೊಟ್ಟಂತದ್ದು ಯಜುರ್ವೇದ. ಮೂರನೇದು ಸಾಮವೇದ, ಇದು ಗಂಧರ್ವ ವೇದ ಅಥವಾ ನೃತ್ಯ ಮತ್ತು ಸಂಗೀತವನ್ನ ಈ ಶಾಸ್ತ್ರವನ್ನ ಕೊಟ್ಟು. 4ನೇದು ಅಥರ್ವ ವೇದ, ಇದು ವಾಣಿಜ್ಯ ಮತ್ತು ಶಿಲ್ಪಕಲೆಯನ್ನು ಕೊಟ್ಟು. ಕಟ್ಟಡ ನಿರ್ಮಾಣ ಶಾಸ್ತ್ರ ಮತ್ತು ವ್ಯವಹಾರ ಶಾಸ್ತ್ರ, ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅನ್ನು ಕೊಟ್ಟಂತದ್ದು ಇದು ಅಥರ್ವ ವೇದ. ಇನ್ನು ಪ್ರತಿಯೊಂದು ವೇದದಲ್ಲಿ ಏನು ಬರ್ತಾವ ಅಂದ್ರೆ 4 ಪ್ರಕಾರದ ವೇದಾಂತಗಳು ಬರ್ತಾವ, ಅಂಗಗಳು ಅಂತ ಕರೀತಾರೆ. ಸಂಹಿತಗಳು, ಬ್ರಾಹ್ಮಣಗಳು, ಅರಣ್ಯಗಳು ಮತ್ತು ಉಪನಿಷತ್ತುಗಳು ಅಂತ ಹೇಳಿ. ವೇದಾಂತಕ್ಕೆ ಉಪನಿಷತ್ ಅಂತ ಯಾಕೆ ಕರೆದಂದ್ರೆ ವೇದಗಳ ಕೊನೆಗೆ ಈ ಉಪನಿಷತ್ತುಗಳು ಆರಂಭವಾದವು. ಇನ್ನು ಅರಣ್ಯಕಗಳು ಯಾವುವು ಅಂದ್ರ ವೇದಗಳಿಗೂ ಮತ್ತು ಆಗಮಗಳಿಗೂ ಒಂದು ಸಂಯೋಜನೆಯನ್ನ ಕೊಟ್ಟಂತದ್ದು ಅರಣ್ಯಕಗಳು. ಇದನ್ನು ಈ ಸಂಕ್ಷಿಪ್ತ ಅಧ್ಯಯನ ಮಾಡಿದ ಮೇಲೆ ಇನ್ನು ನಾವು ಆಗಮಗಳನ್ನು ಕುರಿತು ನೋಡಿದ್ರ, ಆಗಮಗಳ ಕುರಿತಾಗಿ ಶ್ರೀಗಳು ಅನೇಕ ಪ್ರಸ್ತಾಪ ಮಾಡ್ಯಾರ. ಈ ಪುಸ್ತಕದಲ್ಲಿಯೂ ಬಂದಿದೆ. 2 ಮಹತ್ವದ ವಿಷಯಗಳನ್ನು ಅವರು ನಿರ್ಣಯಿಸಬೇಕಾಯ್ತು. ಒಂದು ಆಗಮಗಳ ಕಾಲಮಾನ ಏನು ಅಂತ ಹೇಳಿ, ಎರಡನೇದು ಅವುಗಳ ವಿಷಯ ವಸ್ತು ಏನು ಅಂತ ಹೇಳಿ. ಆಗಮಗಳಂತಂದ್ರೆ ವಿಶೇಷವಾಗಿ ನಾವು 3 ಪ್ರಕಾರ ವಿಂಗಡಣೆ ಮಾಡೋದನ್ನ, ವರ್ಗೀಕರಣ ಮಾಡೋದನ್ನ ನೋಡೇವಿ. ಶೈವಾಗಮಗಳು, ವೈಷ್ಣವಾಗಮಗಳು ಮತ್ತು ಶಕ್ತಾಗಮಗಳು ಅಂತ ಹೇಳಿ. ಇದು ಅಲ್ಲದೆ ಜೈನ ಆಗಮಗಳು ಇವೆ, ಬೌದ್ಧ ಆಗಮಗಳು ಇವೆ. ಆದ್ರೆ ಅವುಗಳನ್ನ ಆಗಮ ಅಂತ ಕರೆಯಂಗಿಲ್ಲ, ಅವುಗಳನ್ನ ಸೂತಿಗಳು ಅಥವಾ ಪೀಠಿಕೆಗಳು ಅಂತ ಕರೀತಾರೆ. ಮೂಲತಃ ಪ್ರಚಲಿತ ಇದ್ದಂಥವು 3: ಶಿವಾಗಮಗಳು, ಶಕ್ತಾಗಮಗಳು ಮತ್ತು ವೈಷ್ಣವಾಗಮಗಳು. ಅಂದ್ರೆ ಅವರವರ ಆರಾಧ್ಯ ದೇವತೆಯನ್ನು ಕುರಿತು ಈ ರೀತಿ ವಿಂಗಡಣೆ ಮಾಡಿದರು. ಇನ್ನು ಶಿವಾಗಮಗಳಿಗೂ ಮತ್ತು ಶಕ್ತಾಗಮಗಳಿಗೂ ವಿಶೇಷವಾಗಿ ವ್ಯತ್ಯಾಸ ಇಲ್ಲ. ಆದ್ರ ಶಕ್ತಾಗಮಗಳನ್ನೇ ಶಕ್ತಿಯನ್ನು ಕುರಿತಿರೋದ್ರಿಂದ ಅವುಗಳನ್ನ ಪ್ರತ್ಯೇಕವಾಗಿ ನೋಡ್ತಾರೆ. ಇವುಗಳನ್ನ ತಂತ್ರಗಳು ಅಂತ ಕರೀತಾರೆ. ಅದರ ತಂತ್ರಗಳಲ್ಲಿ ಮತ್ತೆ 2 ರೀತಿಯ ತಂತ್ರಗಳಿವೆ. ಒಂದನೇದು ಕಲೀಲಿಕ್ಕೆ, ಆಚರಣೆ ಮಾಡಲಿಕ್ಕೆ ಸಾಧಕರಿಗೆ ಉಪಯುಕ್ತವಾದಂತ ತಂತ್ರಗಳು. ಇದನ್ನ ನೀವು ಓದ್ಲಿಕ್ಕೆ ಅಡ್ಡಿ ಇಲ್ಲ ಬಳ ಅಂತೇಳಿ ಹೇಳ್ತಿದ್ರು. ಇನ್ನೊಂದು ರೀತಿಯ ತಂತ್ರಗಳಿವೆ, ಅವೆಲ್ಲ ಓದಲಿಕ್ಕೆ ಸರಿ ಇಲ್ಲ, ಅವನ್ನ ತಲೆ ಹಾಕೋಬೇಡ್ರಿ, ಅವೆಲ್ಲ ವಾಮ ಮಾರ್ಗವನ್ನು ತೋರಿಸ್ತಾವ. ಅದಕ್ಕೆ ತಂತ್ರಗಳು, ಶಕ್ತಿಗಳು, ಶಾಕ್ತ ಮಾರ್ಗ ಏನಿದೆ, ಈ 2 ರೀತಿಯ ನಮ್ಮ ಆಗಮಗಳನ್ನು ಮಾತ್ರ ನೋಡ್ಲಿಕ್ಕೆ, ಕಲೀಲಿಕ್ಕೆ ಸಾಕು ಅಂತೇಳಿ ಶ್ರೀಗಳು ಹೇಳ್ತಾ ಇದ್ರು. ಇನ್ನ ಆಗಮಗಳ ಒಂದು ಸ್ವರೂಪವನ್ನು ನೋಡ್ಬೇಕಂತಂದ್ರ 3 ರೀತಿಯ ವಿಷಯ ವಸ್ತುಗಳನ್ನ ಆಗಮಗಳು ಒಳಗೊಂಡಿರ್ತಾವ. ಒಂದನೇದು ಒಂದು ಸ್ತ್ರೀ ಅಥವಾ ಪುರುಷ ರೂಪದ ಅಥವಾ ಸ್ವರೂಪದ ಒಂದು ಪರಮಾತ್ಮ ಅಥವಾ ಆರಾಧ್ಯ ದೇವರು. ಎರಡನೇದು ಜೀವಾತ್ಮರನ್ನ ಕುರಿತು ಅಥವಾ ಜೀವಗಣ ಕುರಿತು. ಮೂರನೇದು ವಿಶ್ವವನ್ನು ಕುರಿತು. ಅಂದ್ರೆ 3 ರೀತಿಯ ವಿಷಯ ವಸ್ತುವನ್ನ ಈ ಆಗಮಗಳು ಒಳಗೊಂಡಿರ್ತಾವ. ಇವುಗಳಲ್ಲಿ 4 ಭಾಗ. ಅದರಲ್ಲಿ ಶಿವಾಗಮಗಳು, ಶಕ್ತಾಗಮಗಳು ಮತ್ತು ವೈಷ್ಣವಾಗಮಗಳು. ಶಿವಾಗಮಗಳಲ್ಲಿ ಮತ್ತೆ 2 ಪ್ರಕಾರ ಬರ್ತಾವ. ಅದನ್ನ ಕ್ಲಾಸಿಫೈ ಮಾಡ್ಬೇಕಾದ್ರೆ ಶಿವಭೇದಾಗಮ ಮತ್ತು ರುದ್ರ ಭೇದಾಗಮ ಅಂತ ಬರ್ತಾವ. ಅವುಗಳು 10 ಪ್ರಕಾರ, 28 ಆಗಮಗಳು ಅದಾವ. ಅದರಲ್ಲಿ ಸಿಕ್ಕಂತವು 9 ಅಥವಾ 9.5. ಉಳಿದದ್ದು ಕೇವಲ ಹೆಸರು ಮಾತ್ರ ಬಂದಿದೆ. ಈ ಆಗಮಗಳನ್ನ ಮತ್ತು ಈ ವೇದಗಳನ್ನ ಕುರಿತು ಶ್ರೀಗಳು ಈ ಪುಸ್ತಕದಲ್ಲಿ ಒಂದು ತುಲನಾತ್ಮಕ ಅಧ್ಯಯನ ಮಾಡಿಕೊಟ್ಟದಿದೆ. ಅಷ್ಟನ್ನು ನಾವು ತಿಳ್ಕೊಂಡು ಮುಂದೆ ಹೋದ್ರೆ ಸಾಕು. ಇನ್ನ ಈ ಆಗಮಗಳಲ್ಲಿ ಏನಿದೆ ಅಂದ್ರೆ ಅದರಲ್ಲಿ ಶಿವಾಗಮಗಳಲ್ಲಿ 4 ಪಾದಗಳಿವೆ, 4 ಭಾಗಗಳು. ಅವು ಚರ್ಯ ಭಾಗ, ಕ್ರಿಯಾ ಭಾಗ, ಯೋಗ ಭಾಗ ಮತ್ತು ಜ್ಞಾನ ಪಾದ. ಅಂದ್ರೆ ಅವುಗಳಲ್ಲಿ ಪಾದ ಅಂತ ಕರೀತಾರೆ. ಚರ್ಯಪಾದ, ಕ್ರಿಯಾಪಾದ, ಯೋಗ ಪಾದ ಮತ್ತು ಜ್ಞಾನ ಪಾದ. ಇವು 4ಕ್ಕೂ ನಮ್ಮ ಜೀವನ ಕ್ರಮದಲ್ಲಿ 4 ಪ್ರಕಾರದ ಜೀವನ ಕ್ರಮಗಳನ್ನು ಕೊಟ್ರು. ಒಂದು ದಾಸ ಮಾರ್ಗ, ಅದು ಚರ್ಯ ಪಾದ. ಕ್ರಿಯಾಪಾದಕ್ಕ ಸತ್ಪುತ್ರ ಮಾರ್ಗ ಅಂತ ಹೇಳಿ. ಒಂದನೇದು ದಾಸ ಮಾರ್ಗ, ಒಬ್ಬ ಕೈಂಕರ್ಯ, ಒಬ್ಬ ಸೇವಕನಾಗಿ ಯಾವ ರೀತಿ ಇರ್ಬೇಕು ಅನ್ನೋದು ಕಲಿಸ್ತೈತಿ. ನಮ್ಮ ಜೀವನದ ವಿಧಿವಿಧಾನ. ಗುರು ಅಥವಾ ಶಿಷ್ಯನ ನಡುವಿನ ಸಂಬಂಧ ಅಥವಾ ಆತ್ಮ ಮತ್ತು ಪರಮಾತ್ಮರ ನಡುವಿನ ಸಂಬಂಧ ಯಾವ ರೀತಿ ಕ್ರಮೇಣವಾಗಿ ನಾವು ಮಾರ್ಪಾಡಾಗ್ತದನ್ನ ಈ ಆಗಮಗಳನ್ನು ಕಲಿಸ್ತಾವ. ಎರಡನೇದು ಕ್ರಿಯಾಪಾದ ಏನಿದೆ, ಇದು ಸತ್ಪುತ್ರ ಮಾರ್ಗ. ತಂದೆ ಮತ್ತು ಮಗನ ಸಂಬಂಧ ಯಾವ ರೀತಿ ಇತ್ತು ಆ ರೀತಿ ಗುರು ಶಿಷ್ಯರ ಸಂಬಂಧ ಅಥವಾ ಆತ್ಮ ಮತ್ತು ಪರಮಾತ್ಮರ ಸಂಬಂಧ ಇರಬೇಕನ್ನೋದು. ಯೋಗ ಪಾದ, ಇದನ್ನ ಸಹಮಾರ್ಗ ಅಂತ ಕರೀತಾರ. ಅದೇ ಮಾರ್ಗದಲ್ಲಿ ನಾವು ನಡಿಬೇಕು, ಯೋಗ ಪಾದ. ಕೊನೆಯದು ಜ್ಞಾನಪಾದ, ಇದು ಸಾಯುಜ್ಯ ಮಾರ್ಗವನ್ನು ಹೇಳ್ತಿದ್ದ. ಒಂದಾಗುವುದು, ಏಕವಾಗಿ ನಡೆಯುವಂತ ಮಾರ್ಗವನ್ನ ಇದು ಕೊಡ್ತಾ ಇದೆ ಆಗಮಗಳು.
ಇನ್ನು ವೇದ ಮತ್ತು ಆಗಮಗಳು ಅಂದ್ರೆ ನಿಗಮ ಮತ್ತು ಆಗಮಗಳ ತುಲನೆ ಮಾಡಿ ಶ್ರೀಗಳು ಒಂದು ಕಡೆ ಇದೆ, ಅದನ್ನ ಪಟ್ಟಿ ಮಾಡಿ ನೋಡಿದೀವಿ ಅಂದ್ರ ವೇದಗಳು ಏನ್ ಮಾಡ್ತಾವ ಅಂದ್ರ ಶಾಸ್ತ್ರ ವಿಧಾನ ಧರ್ಮದ ಕಟ್ಟೆಗಳನ್ನು ಕೊಡ್ತಾವ. ಇಲ್ಲಿ ಯಜ್ಞಾಚರಣೆ ಇದೆ ಅಂದ್ರ ಪ್ರಾಣಿ ಬಲಿ ಅನ್ನುವಂತ ಒಂದು ವ್ಯವಸ್ಥೆ ಈ ವೈದಿಕ ವ್ಯವಸ್ಥೆಯಲ್ಲಿ ಇದೆ. ಆದ್ರ ಆಗಮಿಕ ವ್ಯವಸ್ಥೆಯಲ್ಲಿ 3 ರೀತಿಯ ಆರಾಧನಾ ದೇವರುಗಳು, ಶಿವ, ಶಕ್ತಿ ಮತ್ತು ವಿಷ್ಣು. ಇಲ್ಲಿ ಬಲಿ ಕೊಡುವಂತ ವ್ಯವಸ್ಥೆ ಇಲ್ಲ. ಅದ್ರ ಬದ್ಲಿ ಈ ತೆಂಗಿನಕಾಯಿ ಹೊಡಿಯುವಂತ ಏನ್ ಪದ್ಧತಿ ಬಂತು ನಮ್ಮಲ್ಲಿ. ಯಾಕೆ ತೆಂಗಿನಕಾಯಿ ಹೊಡಿತಾರಂದ್ರ ಬಲಿ ಕೊಡುವುದನ್ನ ಬಿಟ್ಟು ನಮ್ಮ ಅರ್ಪಣೆ ಮಾಡ್ಕೊಳ್ಳಿಕ್ಕೆ ಅದೊಂದು ವಿಧಾನ. ಆರತಿ ಮಾಡೋದಾಗ್ಲಿ ಅಂದ್ರ ದೇವರನ್ನ ಬೇರೆ ಬೇರೆ ರೂಪ ರೀತಿಗಳಲ್ಲಿ ನಾವು ಅರ್ಚನೆ ಮಾಡ್ತೇವೆ. ಅರ್ಚನೆ, ಅರ್ಪಣೆ ಮತ್ತು ಅನುಭವ ಅಂತ ಏನ್ ಹೇಳಿದ್ವಿ, ಇಂಥ ವಿಧಾನಗಳು ಆಗಮದಲ್ಲಿದೆ. ಇನ್ನ ವೈದಿಕ ದೇವತೆಗಳು ಯಾರದಾರ ಅಂದ್ರ ವಾಯು, ಅಗ್ನಿ, ಜಲ ಇತ್ಯಾದಿ. ಅಂದ್ರೆ ಅವುಗಳಿಗೆ ಭೌತಿಕ ಸ್ವರೂಪ ಇಲ್ಲ. ಅಂತ ಶಕ್ತಿಗಳನ್ನ ಆರಾಧನೆ ಮಾಡೋದು, ಆ ಮಂತ್ರಗಳು ಸಹಿತ ಅವುಗಳನ್ನೇ ಹೇಳ್ತಾವ. ಈ ವಿಧಾನಗಳು ಅಲ್ಲಿ ವೇದಗಳಲ್ಲಿದೆ, ವೈದಿಕ ಆಚರಣೆಯಲ್ಲಿ. ಆಗಮಗಳಲ್ಲಿ ದೇವತೆಗಳಿಗೆ ಒಂದು ಸ್ವರೂಪವನ್ನು ಕೊಡ್ತೇವೆ ನಾವು. ಶಿವ ಅಂದ್ರ ಅವನ ಕೊಳ್ಳಾಗ ಹಾವು ಸುತ್ತಕೊಂಡದ್ದು ಹೇಳ್ತೇವೆ, ಡಮರುಗ ಅಂತ ಹೇಳ್ತೇವೆ, ತ್ರಿಶೂಲ್ ಅಂತ ಹೇಳಿ ಅವುಗಳಿಗೆ ಆಧ್ಯಾತ್ಮಿಕ ಒಂದು ಹಂತದ ಪ್ರತಿರೂಪ, ಪ್ರತಿಬಿಂಬ. ಅವಾಗ ಫೋಟೋಗ್ರಫಿ ಇರಲಿಲ್ಲ. ತಿಳಿಲಿಕ್ಕೆ, ಶಿಷ್ಯಂದರಿಗೆ ತಿಳಿಲಿಕ್ಕೆ ಇವುಗಳನ್ನ ಸಾಂಕೇತಿಕವಾಗಿ ಕೊಟ್ರು ಪೌರಾಣಿಕ ಸ್ವರೂಪದಲ್ಲಿ. ಉದಾಹರಣೆಗೆ ಶಿವನ ಕೊರಳಲ್ಲಿಯೇ ಸರ್ಪವನ್ನ ಯಾಕೆ ಕೊಟ್ರು ಅಂತ ಕೇಳಿದ್ರೆ, ಕುಂಡಲಿನಿ ಜಾಗೃತಿಯಾಗಿ ವಿಶುದ್ಧ ಚಕ್ರಕ್ಕೆ ಬಂದ ಮೇಲೆ ಆ ಸ್ವರೂಪವನ್ನ ಹೇಳಲಿಕ್ಕೆ, ಭಕ್ತರಿಗೆ ಅಥವಾ ಶಿಷ್ಯಂದರಿಗೆ ಹೇಳಲಿಕ್ಕೆ ಆ ಸ್ವರೂಪವನ್ನ ಅವರು ವರ್ಣನೆ ಮಾಡಿಕೊಟ್ರು. ಇನ್ನ ಚಂದ್ರನನ್ನ ಕೊಟ್ರು. ಎಡಗಡೆ ಚಂದ್ರನನ್ನ ಯಾಕೆ ಕೊಟ್ರು ಅಂದ್ರೆ ಚಂದ್ರನಾಡಿಯ ಜಾಗೃತಿ ಆದ್ರೆ ಏನಾಕೈತೆ ಅನ್ನೋದ್ರ ಸಲುವಾಗಿ ಶಿವನಿಗೆ ಆ ರೂಪವನ್ನು ಕೊಟ್ಟು ಅದನ್ನು ವರ್ಣನೆ ಮಾಡಿದ್ರು. ಇದು ಆಗಮಿಕ ವ್ಯವಸ್ಥೆ. ಇನ್ನ ಅರ್ಧನಾರೀಶ್ವರನ್ ನಾವು ಈಗಾಗಲೇ ನೋಡೇವೆ. ಎಡಗಡೆ ಪಾರ್ವತಿ, ಬಲಗಡೆ ಶಿವನನ್ನ ಯಾಕೆ ಇಟ್ರು ಅಂತ ಕೇಳಿದ್ರ, ಎಡಗಡೆ ಋಣಧಾತುಗಳು ಹೆಚ್ಚು, ಬಲಗಡೆ ಧನಧಾತುಗಳು ಹೆಚ್ಚು ಅಂತ ಹೇಳಿ ನಾವು ಇಷ್ಟಲಿಂಗವನ್ನು ಎಡಕೈಲಿ ಯಾಕೆ ಇಟ್ಕೋಬೇಕು ಅನ್ನೋದು ಹೇಳಲಿಕ್ಕೆ ಶ್ರೀಗಳು ಇದನ್ನು ಉದಾಹರಣೆ ಕೊಟ್ರು. ಅರ್ಧನಾರೀಶ್ವರ ಎಡಬದೆ ಪಾರ್ವತಿಯನ್ನ ಯಾಕೆ ಕುಂಡ್ರಿಸ್ತಾರ ಅಂದ್ರ ಪೌರಾಣಿಕ ದೃಷ್ಟಿಯಿಂದ ಸಹಿತ ಅವರು ವೈಜ್ಞಾನಿಕ ವಿಷಯಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಿದೆ. 3ನೇದು, ವೈದಿಕ ಆರಾಧನೆಯಲ್ಲಿ ಕಾಣಿಕೆಗಳು ಕೊಡ್ತಾ ಇದ್ರು. ಅಂದ್ರೆ ಅಗ್ನಿಗೆ ಏನಾದ್ರು ಆಹಾರವನ್ನು ಕೊಡೋದು, ಅರ್ಪಣೆ ಮಾಡ್ಕೊಳ್ಳೋದು ವ್ಯವಸ್ಥೆ ಇತ್ತು. ಆದ್ರೆ ಇಲ್ಲೇನೆ ಆಗಮಿಕ ವ್ಯವಸ್ಥೆಗಳಲ್ಲಿ ಏನಿದೆ ಅಂದ್ರ ನಾವು ಪ್ರಸಾದದ ರೂಪದಲ್ಲಿ ಏನಾದರೂ ಕೊಟ್ಟು ತಗೊಂಡು ಅರ್ಪಣೆ, ನೈವೇದ್ಯ ಅನ್ನೋ ರೂಪದಲ್ಲಿ ಇದೆ. ಇದು ವೈದಿಕ ವ್ಯವಸ್ಥೆ ಮತ್ತು ಆಗಮಿಕ ವ್ಯವಸ್ಥೆಯಲ್ಲಿ ನಡವರ್ಕಿನ ಒಂದು ತುಲನೆ. ಇನ್ನು ವೈದಿಕ ಧರ್ಮದಲ್ಲಿ ಬಹುದೇವ ಉಪಾಸನೆ ಬಹಳ ಇತ್ತು. ಬಹುದೇವೋಪಾಸನೆಯನ್ನ ನಾವು ವೈದಿಕ ವ್ಯವಸ್ಥೆಯಲ್ಲಿ ವೇದಗಳಲ್ಲಿ ಕಾಣ್ತೇವೆ. ಆದ್ರೆ ಆಗಮಗಳಲ್ಲಿ ದೇವೋಪಾಸನೆ ಬಹಳ ಸ್ಪಷ್ಟವಾಗಿ ಕಂಡು ಬಂದಿದೆ. ವೇದಗಳು ಬೇರೆ ಬೇರೆ ದೇವತೆಗಳನ್ನ ಬೇರೆ ಬೇರೆ ಮಂತ್ರಗಳ ಸ್ವರೂಪದಲ್ಲಿ ವರ್ಣನೆ ಮಾಡೋದನ್ನ ನಾವು ಕೇಳೇವೆ. ಆದ್ರೆ ಆಗಮದಲ್ಲಿ ಒಂದೇ ದೇವತೆಯನ್ನ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಸ್ವರೂಪದಲ್ಲಿ, ಬೇರೆ ಬೇರೆ ಮಂತ್ರಗಳ ಮುಖಾಂತರ ಆರಾಧನೆ ಮಾಡುವುದನ್ನ, ಶ್ಲೋಕ ಮಾಡುವುದನ್ನ, ಸ್ತೋತ್ರ ಮಾಡುವುದನ್ನ ಅಥವಾ ವರ್ಣನೆ ಮಾಡುವುದನ್ನ ನಾವು ಕೇಳ್ತೇವೆ. ವೇದಗಳಿಗೆ ಹರಕೆಗಳನ್ನ ಕೊಡ್ತಾ ಇತ್ತು. ವೇದಗಳು ಹರಕೆಗಳನ್ನು ಒಳಗೊಂಡಿವೆ. ಆದ್ರೆ ಆಗಮಗಳು ಬಹುತೇಕವಾಗಿ ಆ ಹರಕೆ ಇಲ್ಲ. ಅದೊಂದು ವಾಮ ಮಾರ್ಗ, ಅಂದ್ರೆ ದೇವರಿಗೆ ಆಮಿಷ ಕೊಡುವಂತ ವ್ಯವಸ್ಥೆ ವೈದಿಕ ಪದ್ಧತಿಯಲ್ಲಿ ಇತ್ತು. ಆದ್ರೆ ಆಗಮಿಕ ಪದ್ಧತಿಯಲ್ಲಿ ಆಮಿಷ ಕೊಡೋದಿಲ್ಲ. ನಾವು ಅರ್ಪಣೆ ಮಾಡ್ಕೋತೇವೆ. ನಮ್ದೇನೂ ಇಲ್ಲ, ನಾವು ಕೊಡ್ಲಿಕ್ಕೆ ಏನೂ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ನೈವೇದ್ಯ ಸ್ವರೂಪದಲ್ಲಿ ಅರ್ಪಣೆ ಮಾಡ್ಕೋತೇವೆ. ಇನ್ನ ಆಗಮಿಕ ವ್ಯವಸ್ಥೆ ಒಳಗೆ ನೋಡಿದ್ರ ವೇದಿಕ ವ್ಯವಸ್ಥೆಯಲ್ಲಿ ಮಂದಿರಗಳಿಗಿರಲಿಲ್ಲ. ಅವರು ಓಪನ್ ಸ್ಪೇಸ್ದಲ್ಲಿ ಅಥವಾ ಅರಣ್ಯಗಳಲ್ಲಿ, ಕುಟೀರಗಳಲ್ಲಿ, ಓಪನ್ ತೆರೆದ ಜಾಗದಲ್ಲಿ ಅವರು ಈ ಅಗ್ನಿಕುಂಡದಲ್ಲಿ ಕೆಲವು ವ್ಯವಸ್ಥೆಗಳನ್ನು ಅಂದ್ರ ಅರ್ಪಣೆ ಮಾಡೋದಾಗ್ಲಿ, ಅಗ್ನಿ ಸಂಸ್ಕಾರಗಳನ್ನು ನಾವು ನೋಡ್ತೇವೆ. ಅಂದ್ರೆ ಯಜ್ಞ ಮಾಡುವಂತ ಸಂಸ್ಕಾರಗಳು. ಆದ್ರ ಆಗಮಿಕ ವ್ಯವಸ್ಥೆಯಲ್ಲಿ ಸ್ಪಷ್ಟವಾಗಿ ಈ ಮಂದಿರಗಳೇನದಾವ ಅವೆಲ್ಲ ಆಗಮಿಕ ವ್ಯವಸ್ಥೆಯಿಂದ ಬಂದಂಥವು. ಆಗಮಕಾರರು ಇವುಗಳನ್ನು ಸ್ಥಾಪನೆ ಮಾಡಿದ್ದು. ಇನ್ನು ವೇದಗಳು, ಅದರಲ್ಲಿಯೂ ಮೊದಲೇ ಋಗ್ವೇದದಲ್ಲಿ ಕೊನೆ ಹಂತಕ್ಕೆ ಬಂತು. ವರ್ಣಾಶ್ರಮ ಪದ್ಧತಿ ಅಲ್ಲಿಂದ ಆರಂಭ ಆಯಿತು. ಜಾತಿ ಭೇದ, ಮೇಲು ಕೀಳು ಅಂತೇಳಿ. ಇವು ಕೆಲವು ಜನರಿಗೆ ಮಾತ್ರ ವೇದಗಳು ಹೇಳಲ್ಪಟ್ಟಿವೆ. ಇಂಥವ್ರು ಮಾತ್ರ ಇದನ್ನು ಅನ್ಬೇಕು, ಅನ್ನಬಾರ್ದು ಅಂತೇಳಿ. ಆದ್ರೆ ಆಗಮಿಕ ವ್ಯವಸ್ಥೆಯಲ್ಲಿ ಈ ವರ್ಣಾಶ್ರಮ ಪದ್ಧತಿ ಇಲ್ಲ. ಎಲ್ಲರಿಗೂ ಮಂದಿರಗಳ ಬಾಗಿಲುಗಳು ತೆರೆಯಲ್ಪಟ್ಟಿದ್ವು. ಇದು ಆಗಮದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಇನ್ನ ಸಾಧನೆಯನ್ನು ಕುರಿತು, ಯೋಗ ಸಾಧನೆಯನ್ನು ಕುರಿತು ನೋಡಿದ್ರ ವೇದಗಳಲ್ಲಿ ಯೋಗ ಸಾಧನೆ ಅನ್ನುವಂಥದ್ದು ಎಲ್ಲಿಯೂ ಹೇಳಲ್ಪಟ್ಟಿಲ್ಲ ಸ್ಪಷ್ಟವಾಗಿ. ಆದ್ರ ಆಗಮಗಳಲ್ಲಿ ಯೋಗ ಸಾಧನೆ ಮತ್ತು ಯೋಗ ಶಿಕ್ಷಣಕ್ಕೆ ಕುರಿತಾಗಿ ಸಾಕಷ್ಟು ಪ್ರತಿಪಾದನೆ ಆಗಿದೆ. ಇದಿಷ್ಟು ವೇದಿಕ ಮತ್ತು ಆಗಮಿಕ ವ್ಯವಸ್ಥೆ ನಡವಳಿಕೆಯಿಂದ ಒಂದು ತುಲನೆ. ಇನ್ನು ಆಗಮಗಳನ್ನ ಕುರಿತು ಬಹಳ ಡಿಟೇಲ್ ಆಗಿ ಯಾರ್ಯಾರು ಓದವ್ರಿದ್ರ ಅದ್ರೊಳಗ ಶಿವಭೇದ ಆಗಮ 10 ಅದಾವ ಮತ್ತು 18 ಪ್ರಕಾರದ ರುದ್ರ ಭೇದಾಗಮಗಳದಾವ.
ಬೇರೆ ಬೇರೆ ನೀವು ವೈಷ್ಣವಾಗಮದಲ್ಲಿ 2 ಪ್ರಕಾರ ಬಂದು ಮತ್ತ ಪಂಚರಾತ್ರ ಮತ್ತು ವೈಖಾನಸ ಅಂತ ಹೇಳಿ. ಇಲ್ಲಿ ವೈಖಾನಸದಲ್ಲಿ ಪ್ರತಿಷ್ಠಾ ಮತ್ತು ವಿಜ್ಞಾನಲಿತ 3 ಪ್ರಕಾರಗಳು ಬಂದು, ಶಾಕ್ತ ಪರಂಪರೆಯಲ್ಲಿ ಮತ್ತೆ ಬೇರೆ ಬೇರೆ ಒಂದು ಅಲ್ಲಿ ಕಾಲ ಹಿಡ್ಕೊಂಡು ಅಧೋಮ್ನಯ ಅಂತೇಳಿ ಬರುತ್ತಾನೆ, ಅಲ್ಲಿ ಬೇರೆ ಬೇರೆ ಉಪಾಗಮಗಳು ಬಂದು. ಇನ್ನು ಆಗಮಗಳನ್ನು ಕುರಿತು ನಮಗೆ ಸಾಕ್ಷಿಗಳನ್ನು ಶ್ರೀಗಳು ಕೊಟ್ಟದ್ದಿದೆ. ಎಲ್ಲೆಲ್ಲಿ ಆಗಮಗಳನ್ನು ಕುರಿತು ಯಾರ್ಯಾರು ಹೇಳ್ಯಾರ ಅಂತ ಹೇಳಿ ಇಲ್ಲಿ ನಾವು ಹಿಂದಕ್ಕೊಮ್ಮೆ ನೋಡಿದ್ವಿ. ಪುರಾಣಗಳನ್ನು ಯಾಕೆ ನಾವು ಹೇಳಬೇಕು ತಪೋವನದೊಳಗಾದ ಅವಶ್ಯಕತೆ ಏನಿದೆ ಅಂತ ಹೇಳಿ. ಆದ್ರೆ ಕೆಲವು ಪುರಾಣಗಳಲ್ಲಿ ಆಗಮವನ್ನು ಕುರಿತು ಹೇಳಲ್ಪಟ್ಟಿದೆ ಅಂತೇಳಿ ಅವುಗಳನ್ನು ನಾವು ಇತಿಹಾಸದ ಸಾಕ್ಷಿಯಾಗಿ ನೋಡ್ಕೋತೇವೆ. ಸಾಹಿತ್ಯಿಕ ಸಾಕ್ಷಿ ಅಂತೇಳಿ ನಾವು ಅವಕ್ಕೆ ತಕ್ಕ ಗೌರವವನ್ನು ಕೊಟ್ಟು ಪುರಾಣಗಳನ್ನು ಅಧ್ಯಯನ ಮಾಡ್ತೇವೆ. ಬೇರೆ ಬೇರೆ ಪುರಾಣಗಳಲ್ಲಿ ಈ ಆಗಮಗಳನ್ನು ಕುರಿತು ಬಂತು. ಉದಾಹರಣೆಗೆ ಕಾಳಿದಾಸ ಒಂದ್ ಕಡೆ ಬರಿತಾನೆ ಇದು ಆಗಮಗಳನ್ನು ಕುರಿತು. ಆಮೇಲೆ ಕೃಷ್ಣನಿಗೆ ಉಪಮನ್ಯು ಪಾಶುಪತ ವಿಜ್ಞಾನವನ್ನೇನು ಕೊಟ್ಟ, ಈ ಪಾಶುಪತ ಅನ್ನೋದು ಸ್ಪಷ್ಟವಾಗಿ ಆಗಮಿಕ ಸಿದ್ಧಾಂತ ಅಂತೇಳಿ ಶ್ರೀಗಳು ಹೇಳಿದ್ರು. ಅಂದ್ರೆ ಭಗವದ್ಗೀತೆಯಲ್ಲಿ ಸಹಿತೇಕ ಆಗಮಗಳ ಒಂದು ಅಸ್ತಿತ್ವ ಇದೆ. ಇಲ್ಲಿ ಪಶು ಪತಿ ಮತ್ತು ಪಾಶ ಇವುಗಳನ್ನು ಕುರಿತು ಪಾಶುಪತಾಸ್ತ್ರ ಅಂತ ಏನ್ ನಾವು ಕರಿತೇವೆ, ಈ ಸಿದ್ಧಾಂತವನ್ನು ಕೊಟ್ಟಾಗ ಅಲ್ಲಿ ಆಗಮಗಳನ್ನು ಕುರಿತು ಪ್ರಸ್ತಾಪ ಆಯಿತು. ಇನ್ನೊಂದು ಹರಿತ ಕವಿ ಈ ಇದನ್ನು ಕುರಿತು ಬರಿತಾನ ಆಗಮಗಳನ್ನು ಕುರಿತು. ಮತ್ತೊಂದು ಕೇನೋಪನಿಷತ್, ಉಪನಿಷತ್ತುಗಳಲ್ಲಿ ಆಗಮಗಳ ಕುರಿತು ಇದೆ. ಉದಾಹರಣೆಗೆ ಕೇನೋಪನಿಷತ್ತದಲ್ಲಿ ಉಮಾ ಹೈಮವತಿ ಅನ್ನುವಂಥ ಶಬ್ದ ಬಂತು ಅಂತ ಶ್ರೀಗಳು ತಮ್ಮ ಗ್ರಂಥದಲ್ಲಿ ಬರುದು. ಹೈಮವತಿ ಅಂದ್ರೆ ಹೇಮವತನ ಮಗಳು ಹೈಮವತಿ ಅಂತ ಹೇಳಿ. ಆಮೇಲೆ ಶ್ವೇತಾಶ್ವೇತರ ಉಪನಿಷತ್ತು, ಇದು ಸ್ಪಷ್ಟವಾಗಿ ಶಿವಾಗಮಗಳನ್ನು ಕುರಿತು ಹೇಳಿದಂತ ಉಪನಿಷತ್ತು. ಅಂದ್ರೆ ಉಪನಿಷತ್ತುಗಳಲ್ಲಿ ಅರಣ್ಯಕಗಳಂತೂ ಈ ವೇದಗಳು ಅಥವಾ ನಿಗಮಗಳು ಮತ್ತು ಆಗಮಗಳನ್ನು ಕುರಿತು ಒಂದು ಸಂಯೋಜನೆ ಮಾಡಿದಂತ ವ್ಯವಸ್ಥೆ ಪುರಾಣಗಳಲ್ಲಿ ಬಂದಿದೆ. ಅದರಲ್ಲಿಯೂ ಲಿಂಗ ಪುರಾಣ, ಶಿವಪುರಾಣ ಇವುಗಳಲ್ಲಿ ಆಗಮಗಳನ್ನು ಕುರಿತು ಸ್ಪಷ್ಟವಾಗಿ ಬಂದಿದೆ. ಇಂಥ 28 ಆಗಮಗಳನ್ನು ಕುರಿತು ಬೇರೆ ಬೇರೆ ಕಡೆ ಉಲ್ಲೇಖ ಆಗಿದೆ. ಇದಿಷ್ಟು ಇವತ್ತಿನ ವಿಷಯ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು.